ನಿಮ್ಮ ದೂರ ಯಾವುದು? ಧಾರವಾಡ ಅಲ್ಲ? ಧಾರವಾಡದಿಂದ 1 ತಿಂಗಳಾಯ್ತು ಬಂದೋಗಿ ನೀವು. ಹೌದಾ? ಏನು ತೊಂದರೆ ಐತ್ರಿ? ಸೇರುವಾಗ ಬೇಗ ಸ್ಖಲನ ಆಗ್ತಾ ಇತ್ತು. ಹೌದಾ? ನಿಲ್ತಾ ಇರಲಿಲ್ಲ ಭಾಳ ಹೊತ್ತು, ಲಿಂಗ ಗಡ್ಸಾಗಿ ಬೇಗ ಔಟ್ ಆಗೋದು, ಇಬ್ರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಇರ್ತಾ ಇರಲಿಲ್ಲ. ಹೌದಲ್ಲ? ಕರೆಕ್ಟ್ ಅಲ್ಲ? ಇದು ಎಷ್ಟು ವರ್ಷಗಳಿಂದ ಸಮಸ್ಯೆ ಇತ್ತು ನಿಮಗೆ? 3 ವರ್ಷದಿಂದ ಇತ್ತು. ಈಗ ನಾನು ಕೊಟ್ಟ ಮೇಲೆ, ಮೆಡಿಸಿನ್ಸ್ ಕೊಟ್ಟ ಮೇಲೆ ಏನಾದ್ರೂ ಇಂಪ್ರೂವ್ಮೆಂಟ್ ಇದೆಯಾ? ಏನೂ ಇಂಪ್ರೂವ್ಮೆಂಟ್ ಆಗಿಲ್ಲ. ಇಂಪ್ರೂವ್ಮೆಂಟ್ ಆಗಿದೆ. ಭಾಳ ಹೊತ್ತು ನಿಲ್ಲುತ್ತೀಗ, ಗಂಡ ಸೇರ್ಲಿಕ್ಕೆ ಏನು ತೊಂದರೆ ಇಲ್ಲ. ಆಮೇಲೆ ಧಾತು ಕೂಡ ದಪ್ಪ ಗಟ್ಟಿಯಾಗಿದೆ ಈಗ. ಹೌದಲ್ಲ? ಆಮೇಲೆ ಇಂಟ್ರೆಸ್ಟ್, ಆಸಕ್ತಿ ಇದೆ. ಮುಂಚೆ ಆಸಕ್ತಿನೂ ಇರ್ತಾ ಇರಲಿಲ್ಲ. ಹೌದಲ್ಲ? ಆಮೇಲೆ ನಮ್ಮ ಮೆಡಿಸಿನ್ ಸೈಡ್ ಎಫೆಕ್ಟ್ ಏನಾದ್ರೂ? ಏನೇನು ಸೈಡ್ ಎಫೆಕ್ಟ್. ಹೌದಲ್ಲ? ನಿಜ ಹೇಳ್ತಿದ್ರಲ್ಲ? ಆಮೇಲೆ ನಾವು ಕೊಡೋಂಥ ಮೆಡಿಸಿನ್ಸನ್ನು ನೀವು ಲೈಫ್ ಟೈಮ್ ತಗೋಬೇಕಾಗಿಲ್ಲ. ಕೆಲವು ದಿನ ಅಂತ ಹೇಳಿರ್ತೀನಲ್ಲ, ಅಷ್ಟು ಮುಗಿದ ಮೇಲೆ ನಾನು ಏನು ಆಹಾರ ಕ್ರಮ ಹೇಳಿರ್ತೀನಲ್ಲಮ್ಮ, ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಸಾಕು. ಹಾಂ. ಮತ್ತೆ ನೀವು ಅನ್ಕೊಂತಾರೆ ಕೆಲವರು, ಮಾತ್ರೆಗಳು ಇರೋ ತನಕ ಅಷ್ಟೇ ಇದ್ರ ಪವರು, ಮಾತ್ರೆ ಆದಮೇಲೆ ಮತ್ತೆ ಅದೇ ಕತೆ, ಅಥವಾ ಲೈಫ್ ಟೈಮ್ ಮಾತ್ರೆ ತಗೋಬೇಕು ಅಂತ ಅನ್ಕೊಂಡಿದ್ರೆ ಅದು ಸುಳ್ಳು. ಆ ಥರ ಇರೋಂಗಿಲ್ಲ. ನಾನು ಹೇಳಿದ ಒಂದು ಕೋರ್ಸ್ ತಗೊಂಡಾದ್ಮೇಲೆ ಮತ್ತೆ ಮೆಡಿಸಿನ್ ತಗೊಳ್ಳೋ ಅವಶ್ಯಕತೆ ಇರಲ್ಲ. ನೀವು ಬಂದು ಮತ್ತೆ ನನಗೆ ಬೇಕು ಅಂತ ಕೇಳಿದ್ರೂ ನಾನು ಕೊಡಲ್ಲ. ನಾನು ಹೇಳಿದ ರೀತಿ ಫುಡ್ಗಳನ್ನ ಮೇಂಟೈನ್ ಮಾಡ್ಕೊಂತ ಹೋಗೋದು. ಗೊತ್ತಿದಲ್ಲ? ಆಮೇಲೆ ರೆಗ್ಯುಲರಾಗಿ ಪ್ರಾಣಾಯಾಮ ಮಾಡಲೇಬೇಕು. ಪ್ರಾಣಾಯಾಮವನ್ನು ಸ್ಟಾರ್ಟ್ ಮಾಡಿ, ಯೋಗಾಸನ ಪ್ರಾಣಾಯಾಮ ಮಾಡಬೇಕು. ಯಾವಾಗ ಪ್ರಾಣಾಯಾಮ ಮಾಡ್ತೀವಿ ಮನಸ್ಸು ತಿಳಿ ಆಗ್ತದೆ. ನಾವು ಅನ್ಕೊಂಡಿದೀವಿ ಸೆಕ್ಸ್ ಇರೋದು ಕಾಲುಗಳ ಮಧ್ಯ ಅಂತಂದು. ಅಲ್ಲಿರೋದು ಅದರ ಅಂಗ ಮಾತ್ರ. ಆ್ಯಕ್ಚುಲಿ ಸೆಕ್ಸ್ ಇರೋದು 2 ಕಿವಿಗಳ ಮಧ್ಯೆ, ಇಲ್ಲಿ ಮೈಂಡಲ್ಲಿ, ಬ್ರೈನಲ್ಲಿ. ಅರ್ಥ ಆಯ್ತಲ್ಲ? ಇಲ್ಲಿ ಕಾಮಾಗಿತ್ತು ಅಂದರೆ, ಇಲ್ಲಿ ಸ್ಟ್ರೆಂತ್ ಇತ್ತು ಅಂತಂದರೆ ಅಲ್ಲಿಗೆ ಸ್ಟ್ರೆಂತ್ ಬರುತ್ತೆ. ಇಲ್ಲಿ ಟೆನ್ಷನ್ ಮಾಡ್ಕೊಂಡು ಸೆಕ್ಸ್ ಮಾಡೋಕ್ಕೆ ಸಾಧ್ಯನಾ? ಗೊತ್ತಾಯ್ತಲ್ಲ? ಪ್ರಾಣಾಯಾಮ, ಮೆಡಿಟೇಷನ್ ಹೆಲ್ಪ್ ಮಾಡ್ತದೆ. ಅದ್ರ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾದ್ದು ಹೇಳೋವಂಥದ್ದು, ಹೇಳಲೇಬೇಕಾಗಿದ್ದೇನಮ್ಮ ಅಂತಂದರೆ, ಹೆಣ್ಮಕ್ಳಿಗೆ, ಹೆಂಡತಿಯರಿಗೆ ಹೇಳಬೇಕಾಗಿರೋಂಥದ್ದು ಏನಪ್ಪ ಅಂದರೆ, ಒಂದು ವೇಳೆ ಗಂಡಸು ಲೈಂಗಿಕತೆಯನ್ನು ನಡೆಸುವಲ್ಲಿ ವೀಕ್ ಆದ ಅಂತಂದರೆ ಅವನನ್ನು ಹೀಯಾಳಿಸಬಾರ್ದು, ಅವನನ್ನು ಎಂಕರೇಜ್ ಮಾಡಬೇಕು. ಕುದುರೆ ಫಾಸ್ಟಾಗಿ ಯಾವಾಗ ಓಡುತ್ತೆ ಹೇಳ್ರಿ? ಅದನ್ನು ಮುಗ್ದಾಣ ಹಿಡ್ಕೊಂಡು ಬಾರಿಕೋಲ್ ತಗೊಂಡು ಹೊಡೆದ್ರೆ ಓಡಲ್ಲ. ಅದ್ರ ಬೆನ್ನು ಸವರ್ಬೇಕು. ನೀವು ರೇಸಲ್ಲಿ ನೋಡ್ತಿರ್ತೀರ, ಹಿಂಗೆ ಮುಗ್ದಾಣ ಹಿಡ್ಕೊಂಡು ಅದ್ರ ಬೆನ್ನು ಸವರ್ತಿರ್ತಾರೆ ಹಿಂಗೆ, ಆವಾಗ ಇನ್ನೂ ಫೋರ್ಸ್ಫುಲ್ಲಾಗಿ ಓಡುತ್ತೆ. ಹಾಗೆ ಗಂಡಸಿಗೆ ಎಂಕರೇಜ್ ಮಾಡಬೇಕು, ಪ್ರೋತ್ಸಾಹ ಕೊಡಬೇಕು, ಅವನ್ನ ಹೊಗಳ್ಬೇಕು. ಆವಾಗ ಮಾತ್ರ ಆ ಲೈಂಗಿಕ ಶಕ್ತಿ ಇಂಪ್ರೂವ್ ಆಗ್ತದೆ. ಹೊರತು ಗಂಡಸಿನ ಹತ್ರ ಓ ಆಯ್ತಾ ಇಷ್ಟೇನಾ ಅಂದ್ಬಿಟ್ರೆ ಅವನು ಇನ್ನೂ ವೀಕ್ ಆಗ್ಬಿಡ್ತಾನೆ. ಇದನ್ನು ಮಹಿಳೆ ಅರ್ಥ ಮಾಡ್ಕೋಬೇಕು. ಇದು ಗೊತ್ತಿರಂಗಿಲ್ಲ. ಅಪ್ಪಿ ತಪ್ಪಿ ಒಂದು ಮಾತು ಅಂದ್ಬಿಟ್ರೆ ಅದು ಮನಸ್ಸಿನ ತಗೊಂಡ್ಬಿಡ್ತಾನೆ ಗಂಡಸು. ಮನಸ್ಸಿಗೆ ತಗೊಂಡ ಅಂದ್ಬಿಟ್ರೆ ಮುಗಿದೋತು. ಇಲ್ಲಿ ಮನಸ್ಸು ವೀಕ್ ಆಯ್ತು ಅಂದ್ರೆ ಅಲ್ಲಿ ಡೌನ್ ಆಯ್ತು ಅಂತಾನೆ ಅರ್ಥ. ಅರ್ಥ ಆಯ್ತಲ್ಲ? ಮಾನಸಿಕವಾಗಿ ಕುಗ್ಗಿದ ಅಂದರೆ ಅವನು ಲೈಂಗಿಕವಾಗಿ ಖಂಡಿತವಾಗೂ ಕುಗ್ತಾನೆ. ನಾನು ಕೊಡ್ತಿರೋದೇ ನಿಮ್ಮ ಮನಸ್ಸಿಗೆ ನಾವು ಮಾತ್ರೆಗಳನ್ನ. ಈಗ ಮನಸ್ಸಿಗೆ ನರವಿಕೆ, ನರಗಳು ಕಂಟ್ರೋಲ್ ಆಗೋದು ಬ್ರೈನಲ್ಲೇ. ಗೊತ್ತಾಯ್ತಲ್ಲ? ಇಷ್ಟು ಮಾಡ್ಕೊಂತ ಒಳ್ಳೆದಾಗಲಿ. ಒಟ್ಟು ಇಂಪ್ರೂವ್ಮೆಂಟ್ ಇದೆಯಲ್ಲ, ಖುಷಿ ಇದೆಯಲ್ಲ? ಕರೆಕ್ಟೇನಮ್ಮ? ಓಕೆ.